ನಮಸ್ಕಾರ ಸ್ನೇಹಿತರೆ. ನಾನು ಈ ಸಾಫ್ಟ್ವೇರ್ ಉದ್ಯೋಗವನ್ನು ಬಿಟ್ಟು ನನ್ನ ಆಹಾರವನ್ನು ನಾನೇ ಬೆಳ್ಕೋಬೇಕು, ಕೃಷಿಯ ಬೆನ್ನು ಹತ್ತಬೇಕು ಅಂತ ಹೋದಾಗ ಎಷ್ಟೋ ಜನ ಹುಚ್ಚು ಹಿಡಿದಿದೆ ನನಗೆ ಅಂದ್ಕೊಂಡಿರ್ಬೋದು. ನನಗೂ ಕೂಡ ಹುಚ್ಚು ಅಂತಲೇ ಅನ್ಸೋಕ್ಕೆ ಶುರು ಆಗಿತ್ತು. ಯಾಕೆಂದರೆ ಆ ಒಂದು ಕಲ್ಪನೆ ಬೇರೆ, ಆಮೇಲೆ ಅಲ್ಲಿ ವಾಸ್ತವನೇ ಬೇರೆ ಇರುತ್ತೆ. ನಾನು ಅಲ್ಲಿ ಹೋದಾಗ ಅನುಭವಿಸಿದ್ದು, ಆಮೇಲೆ ಅಯ್ಯೋ ಯಪ್ಪ ಇದು ಅಷ್ಟು ಸುಲಭ ಇಲ್ಲ, ಆಮೇಲೆ ನನಗೇನೂ ಗೊತ್ತೇ ಇಲ್ಲ ಅನ್ನುವಂಥ ಒಂದು ಭಾವನೆಗಳು, ಆಮೇಲೆ ಯಾಕಾದರೂ ಶುರು ಮಾಡಿದೆ, ನಾನು ಮೊದಲೇ ಆರಾಮಾಗಿದ್ದೇನೋ ಅನ್ನುವಂತಹ ಒಂದು ವಿಚಿತ್ರ ಯೋಚನೆಗಳು ಇವೆಲ್ಲ ಬರೋಕ್ಕೆ ಶುರು ಆಗ್ತಿದ್ವು. ಅದೆಲ್ಲ ಒಂದು ಇಷ್ಟಪಟ್ಟು ಮಾಡೋ ಕಾರಣದಿಂದ ಆ ಕಷ್ಟಗಳೆಲ್ಲ ಆಮೇಲೆ ನಗಣ್ಯ ಅನ್ಸೋಕ್ಕೆ ಶುರು ಆಯಿತು. ಯಾಕಂದರೆ ನಾವು ಒಂದು ಹಂತಕ್ಕೆ ಬಂದ ಮೇಲೆ ನಮ್ಮ ಬೆಳೆಯನ್ನು ನಾವೇ ಬೆಳ್ಕೊಂಡು ಅದನ್ನು ಖುಷಿಯನ್ನು ಪಡೋದು, ಅದನ್ನ ಅನುಭವಿಸೋದು ಶುರು ಮಾಡಿದ ಮೇಲೆ ವಾವ್ ಇದರಲ್ಲಿ ತುಂಬ ಖುಷಿ ಇದೆ ಅನ್ಸೋಕ್ಕೆ ಶುರುವಾಯಿತು. ಆಮೇಲೆ ಈ ಒಂದು ನನ್ನ ರೋಚಕ ಪಯಣವನ್ನು ನಾನು ಒಂದು ಪುಸ್ತಕ ರೂಪದಲ್ಲಿ ಬರೆದಿದ್ದೆ, ಗ್ರಾಮಟ ರಾಮಾಯಣ ಅಂತ. ಅದನ್ನು ನಾನೇ ಪ್ರಕಟ ಮಾಡಿದ್ದೆ. ಅದನ್ನು ಹಂಚುವ ಆಮೇಲೆ ಪ್ರಚಾರ ಮಾಡುವಂಥ ಕೆಲಸವನ್ನು ಫನೀಶ್ ಅವರು ಮಾಡ್ತಾಯಿದ್ದಾರೆ ಬುಕ್ಸ್ ಲೋಕದಿಂದ. ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಅವರು. ಇನ್ನೊಂದು ಮುಖ್ಯವಾದಂತಹ ಒಂದು ಸಂವಾದವನ್ನು ಇಟ್ಕೊಂಡಿದ್ದಾರೆ ನನ್ನ ಪುಸ್ತಕದ ಬಗ್ಗೆ, ನನ್ನ ಪಯಣದ ಬಗ್ಗೆ. ಇದೇ 26ನೇ ಅಕ್ಟೋಬರ್ ರವಿವಾರ 11ವರೆಗಿದೆ. ಅದರ ವಿವರಗಳನ್ನು ಕೂಡ ಕೊಟ್ಟಿದ್ದೀನಿ, ದಯವಿಟ್ಟು ಬನ್ನಿ. ಅದು ನನ್ನ ಪುಸ್ತಕದ ಮೇಲೆ ಅನ್ನೋಕ್ಕಿಂತನೂ ಆ ಕೃಷಿಯ ಬಗ್ಗೆ, ನಮ್ಮ ಕಲಿಕೆಗಳ ಬಗ್ಗೆ, ಅನುಭವಗಳ ಬಗ್ಗೆ, ಅಥವಾ ನಿಮ್ಮ ಏನಾದರೂ ಹೊಸ ವಿಚಾರಗಳ ಬಗ್ಗೆ ಒಂದು ಸಂವಾದ. ಅಂದರೆ ಕೃಷಿ ಸಾಹಿತ್ಯದ ಬಗ್ಗೆ ನನಗೆ ಅನಿಸಿದ ಮಟ್ಟಿಗೆ ತುಂಬ ನಿರ್ಲಕ್ಷ್ಯತೆ ಇದೆ. ಅಂದರೆ ಅದು ನಾವು ಸೃಜನಶೀಲವಾಗಿ ಕೃಷಿಯನ್ನು ಮಾಡಿ ಅದರ ಬಗ್ಗೆ ಒಂದು ಸಾಹಿತ್ಯವನ್ನು ರಚನೆ ಮಾಡಿದರೂ ಕೂಡ ಅದರ ಸೃಜನಶೀಲ ಸಾಹಿತ್ಯ ಅನಿಸೋದಿಲ್ಲ ಎಷ್ಟೋ ಜನರಿಗೆ. ಅದು ಇರಲಿ, ಬಹುಶಃ ಅದರ ಪ್ರಚಾರದ ಕೊರತೆಯೂ ಇರ್ಬೋದು. ಆ ಒಂದು ನಿಟ್ಟಿನಲ್ಲಿ ಫನೀಶ್ ಅವರ ಕೆಲಸ ತುಂಬ ಪ್ರಶಂಸನೀಯ ಅಂತ ನಾನು ಹೇಳ್ತೀನಿ. ಯಾಕಂದರೆ ಕೃಷಿ ಸಾಹಿತ್ಯವನ್ನೇ ಪ್ರಕಟ ಮಾಡ್ತಾರೆ, ಅದನ್ನೇ ಪ್ರೋತ್ಸಾಹಿಸ್ತಾರೆ, ಅದ್ರ ಬಗ್ಗೆನೇ ಸಂವಾದವನ್ನು ಮಾಡಿಸ್ತಾರೆ. ಸೊ ತುಂಬ ಖುಷಿಯಾಗುತ್ತೆ ಅವ್ರನ್ನ ನೋಡಿದಾಗ. ದಯವಿಟ್ಟು ನೀವು ಪ್ರೋತ್ಸಾಹ ಕೊಡಿ ಅವರಿಗೆ, ಆಮೇಲೆ ನಮಗೆ. ನನ್ನ ಪುಸ್ತಕಗಳು ಕೂಡ ಅಲ್ಲಿ ಲಭ್ಯ ಇರುತ್ತೆ. ಈಗಲೂ ಕೂಡ ಬೇಕಂದ್ರೆ ಕಳಿಸ್ತೀನಿ, ಓದಿಲ್ಲ ಅಂದರೆ ನೀವು ಓದಿ ಕೂಡ ಸಂವಾದಕ್ಕೆ ಬರ್ಬೋದು. ದಯವಿಟ್ಟು ಭಾಗವಹಿಸಿ. ಇದರ ಕುರಿತು ನಾನು ಹೇಳ್ತಿರೋದು ಕೂಡ ನನ್ನ ದಾಸನಕೊಪ್ಪದ ಮನೆಯಲ್ಲಿ ಕುಳಿತುಕೊಂಡು. ಅಂದರೆ ಅದೊಂದು ನನಗೆ ಖುಷಿ, ಯಾಕಂದರೆ ಇದು ನನ್ನ ಕರ್ಮಭೂಮಿ. ಆಮೇಲೆ ನನ್ನ ಜೊತೆ ಆದವರು ತುಂಬ ಜನ, ನನ್ನ ಕೃಷಿಯ ಹುಚ್ಚನ್ನು ಪೋಷಿಸಿದವರು ತುಂಬ ಜನ. ಅದರಲ್ಲಿ ಮೊದಲಿಗಳು ನನ್ನ ಹೆಂಡತಿ, ಆಮೇಲೆ ಹಲವಾರು ಜನ ನನ್ನ ಜೊತೆ ಆದರೆ. ಯಾಕಂದರೆ ನೀವೊಂದು ತೀವ್ರವಾಗಿ ಒಂದು ಏನನ್ನು ಬಯಸಿದರೆ ಅಥವಾ ಮಾಡಬೇಕು ಅಂತಂದರೆ ಅದಕ್ಕೆ ತುಂಬ ಜನ ಸಹಾಯಕ್ಕೆ ಬರ್ತಾರೆ. ಅವರೆಲ್ಲರ ಬಗ್ಗೆಯೂ ನಾನು ಆ ಪುಸ್ತಕದಲ್ಲಿ ಬರೆದಿದ್ದೀನಿ. ಅದರಲ್ಲಿ ಡಾಕ್ಟರ್ ನಟರಾಜು ಅವರು ಇರ್ತಾರೆ, ಪಂಜು ಮ್ಯಾಗಝಿನ್ ಸಂಪಾದಕರು, ನನಗೆ ತುಂಬ ಆಪ್ತ ಸ್ನೇಹಿತರು. ಸೊ ಎಲ್ಲರೂ ಬನ್ನಿ, ನಾವು ಕಾಯ್ತಾ ಇರ್ತೀವಿ. ಒಂದಿಷ್ಟು ಮಾತಾಡೋಣ, ಹರಟೆ ಹೊಡೆಯೋಣ. ನಮಸ್ಕಾರ.